ಅನ್ನುವಂಥ ಪ್ರಶ್ನೆ ಅದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಎಲ್ಲವೂ ಸಿದ್ದರಾಮಯ್ಯ ಅವ್ರಿಗೆ ಬೇಕಂತ ಸಂಪುಟ ರಚನೆ ಆಯ್ತದೆ. ನಾನು ಯಾಕಿರಬೇಕಪ್ಪ ಇಲ್ಲೇ, ನನ್ನ ಬೆಂಬಲಿಗರು ಯಾಕಿರಬೇಕಪ್ಪ ಅನ್ನೋಂಥ ಮಾತು ಬರೋದ್ರಿಂದಾಗೆ ಇವತ್ತೇನೋ ಈ ಮೆಸೇಜ್ ಕೊಟ್ಟಿದ್ದಾರೆ ಸುದ್ದಿಗಳಿದ್ದಾವೆ. ಇದು ನಿಜನೇ ಆಗಿದ್ದರೆ ಹೈಕಮಾಂಡಿಗೆ ನಿಶ್ಚಿತವಾಗಿಯೂ ದೊಡ್ಡ ಸಂಕಟ ಅನ್ನೋದು ಎರಡು ಮಾತಿಲ್ಲ. ಯಾಕಂದರೆ ಡಿ ಕೆ ಶಿ ಅವರು ಹೌದು, ಸಿದ್ದರಾಮಯ್ಯರಷ್ಟು ಎತ್ತರದ ನಾಯಕರಲ್ಲ, ಹೌದು, ವಯಸ್ಸಿನಿಂದ ಹಿರಿಯರಲ್ಲ, ಹೌದು, ಮಾಸ್ ಲೀಡರಲ್ಲ, ಹೌದು, ಎಲ್ಲ ಸರಿ. ಆದರೆ ಇವ್ರ ನಂತರ ಅವರ ಇದ್ದಾರಲ್ಲ ಈಗ ಅನ್ನೋದನ್ನು ಈ ಕಾಂಗ್ರೆಸ್ನ ಎಲ್ಲರೂ ನೋಡ್ರಿ, ವಯಸ್ಸಾಗಿದೆ ಎಚ್ ಕೆ ಪಾಟೀಲರು, ಅವ್ರಿಗೆ ವಯಸ್ಸಿನ ಕಾಲ ಇರ್ಬೋದು, ರಾಯರೆಡ್ಡಿ ಅವರು ಉತ್ತರ ಕರ್ನಾಟಕದಲ್ಲಿ ಒಂದು ಮೂಲೆಯಲ್ಲಿ ಬರುವಂಥವ್ರು ಒಳ್ಳೆಯ ನಾಯಕರು ಇಲ್ಲ ಅಂತಲ್ಲ ಅದರಲ್ಲೇ, ಆದರೆ ಮಾಸ್ ಲೀಡರಲ್ಲ, ಮತ್ತು ಪಾಟೀಲರು ಅವರು ಅಲ್ಲ, ಇನ್ನು ಯಾರು ಬಂದ್ರಪ್ಪ ಇಲ್ಲೇ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಏನಪ್ಪ ಅಂದ್ರೆ ಈ ಉತ್ತರ ಕರ್ನಾಟಕ ಬೆಳಗಾವಿ ಸುತ್ತಮುತ್ತಲು ರಾಜಕೀಯದಲ್ಲಿ ಮುಂದುವರೆದಂಥವ್ರಾಗಿದ್ದಾರೆ. ಇನ್ನೂ ಅಹಿಂದ ನಾಯಕರಾಗಿ ಒಟ್ಟಾರೆಯಾಗಿ ಇಡೀ ಕರ್ನಾಟಕ ತುಂಬ ಎದ್ದು ಬಂದಿಲ್ಲ ಅನ್ನೋದು ಅಷ್ಟು ಸತ್ಯದ ಪ್ರಯತ್ನ ಮಾಡ್ತಾ ಇದ್ದಾರೆ, ಎರಡು ಮಾತಿಲ್ಲ. ಹೀಗಾಗಿ ಇವತ್ತು ತನಗಿಂತಲೂ ಹಿಂದಿದ್ದಂಥವ್ರನ್ನ ತನ್ನ ಮೇಲೆ ಕೂಡಿಸೋದ ಪ್ರಯತ್ನ ನಡೆದ್ರೆ ನಾನು ಯಾಕೆ ಸಣ್ಣ ಮಾಡಬೇಕು ಅನ್ನೋದು ಡಿ ಕೆ ಶಿ ಅವರ ಸ್ಪಷ್ಟವಾದ. ಸಿದ್ದರಾಮಯ್ಯ ಬಗ್ಗೆ ಅಂತ ಕರಾರಿಲ್ಲ, ಆದರೆ ಮುಂದಿನ ದಿನದಲ್ಲೇ ಸಿದ್ದರಾಮಯ್ಯ ಇದೆಲ್ಲ ಮಾಡಿದ್ರೆ ಏನು, ಆಲ್ರೆಡಿ ಅವ್ರ ಮಗ ಸಿದ್ದರಾಮಯ್ಯ ಮನದ ಮಾತನ್ನು ಹೇಳಿದಾರ. ನಮ್ಮ ತಂದೆ ವಾರಸದಾರ ಯಾರಪ್ಪ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಅಂತೇಳಿ. ಹೀಗಾಗಿ ಎಲ್ಲ ನೆಲೆಗಟ್ಟಿನಲ್ಲೇ ನಾನು ಯಾಕಪ್ಪ ಇಲ್ಲಿರಬೇಕು, ನನಗೆ ಇನ್ನೊಂದು ಆಪ್ಷನ್ ಅದ ಅನ್ನೋಂಥ ಮಾತು ಮಾತಾಡಿದ್ದಾರೆ. ಇದು ನಿಜವೇ ಆಗಿದ್ದರೆ ನಿಶ್ಚಿತವಾಗಿಯೂ ಹೈಕಮಾಂಡ್ ಇವತ್ತು ಚಿಂತನೆ ಮಾಡಬೇಕಾಗಿದೆ ಇವತ್ತು. ಯಾಕಂದರೆ ಇಲ್ಲಿ ಆಪ್ಷನ್ಸ್ ಅವ್ರಿಗೂ ಕೊಡಬೇಕಾಗ್ತದೆ, ಅವ್ರಿಗೂ ಕೊಡಬೇಕಾಗ್ತದೆ, ಅವ್ರಿಗೂ ಕೊಡಬೇಕಾಗ್ತದೆ, ಇಬ್ಬರು ಕೊಡಬೇಕಾಗ್ತದೆ. ಇಬ್ಬರು ಮಾಸ್ ಲೀಡರ್ಸ್, ಅದರಲ್ಲೂ ಎರಡನೇ ನಂಬರ್ದಲ್ಲಿ ತೂಕೊಂಡಿದ್ದಾರೆ ಡಿ ಕೆ ಶಿ ಅವರ. ಹೀಗಾಗಿ ರಾಹುಲ್ ಗಾಂಧಿ ಅವರು ಈಗ ಇರುತ್ತಿರುವಂಥ ಅವಕಾಶ ಏನು, ಹಾಗಾದ್ರೆ ಇರುವಂಥದ್ದು